ಸ್ವಾಗತ. ಮಗಳು ರಜನಿಯನ್ನು ಬೀಳ್ಕೊಟ್ಟ ರೇಷ್ಮಾ ನೇರವಾಗಿ ವಿಮಾನ ನಿಲ್ದಾಣದಿಂದ ಮನೆಗೆ ಬಂದು ಡ್ರಾಯಿಂಗ್ ರೂಮ್ನಲ್ಲಿದ್ದ ಸೋಫಾದ ಮೇಲೆ ಉದ್ದಕ್ಕೆ ಕಾಲು ಚಾಚಿಕೊಂಡು ಮೈ ಚೆಲ್ಲಿದಳು. ಕಳೆದ 1 ತಿಂಗಳಿಂದ ನಡೆಯುತ್ತಿದ್ದ ಸಡಗರ, ಸಂಭ್ರಮ, ಕೇಕೆ, ಕೂಗಾಟ ಎಲ್ಲವೂ ಮುಗಿದು ಮನೆಯ ವಾತಾವರಣ ಸ್ತಬ್ಧವಾಗಿ ಬಿಕೋ ಎನ್ನುತ್ತಿತ್ತು. ಅದು ಗಿಜಿಗುಡುತ್ತಿದ್ದ ಬಂಧುಗಳು, ಅತಿಥಿಗಳು, ಹರಿಬರಿ, ಗಡಿಬಿಡಿ ಎಲ್ಲವೂ ನಿಂತು ಒಂದು ರೀತಿಯಲ್ಲಿ ಮಳೆ ನಿಂತ ಮೇಲಿನ ನಿಶಬ್ದದ ಶೂನ್ಯ ಸೃಷ್ಟಿಸಿತ್ತು. ಮಗಳನ್ನು ಗಂಡನ ಮನೆಗೆ ಕಲಿಸಿಕೊಟ್ಟು ಬಂದ ರೇಷ್ಮಳ ಕಂಗಳಲ್ಲಿ ನೋವು ಹೆಪ್ಪುಗಟ್ಟಿತ್ತು. ಮಗಳ ಅಗಲುವಿಕೆಯ ನೋವು ಪ್ರವಾಹದಂತೆ ಒತ್ತರಿಸಿ ಬರುತ್ತಿದ್ದರಿಂದ ಅದನ್ನು ತಡೆಯಲು ಕಣ್ಣಿನ ರೆಪ್ಪೆಗಳು ಸತತವಾಗಿ ಸೋಲುತ್ತಿದ್ದವು. ಕಳೆದ 25 ವರ್ಷಗಳಿಂದ ಬದುಕಿನ ಹೋರಾಟದಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನು ಆತ್ಮವಿಶ್ವಾಸದಿಂದಲೇ ಮುಂದಿಟ್ಟು, ಪ್ರತಿ ಸಮಸ್ಯೆಯನ್ನು ಧೈರ್ಯದಿಂದಲೇ ಮೆಟ್ಟಿ ನಿಂತು ಸುಖದ ಮಹಲನ್ನು ಕಟ್ಟಿಸಿದ್ದಳು. ಶ್ಯಾಮರಾಯರದು ಊರಲ್ಲಿ ಬಹುದೊಡ್ಡ ಹೆಸರು. ಇವರ ಪರಿಚಯವಿರದವರು ಅತೀ ವಿರಳ. ಊರಿನ ಪ್ರತಿಷ್ಠಿತ ವ್ಯಕ್ತಿ, ಗೌರವಸ್ಥೆ ಮನೆತನ, ಜೊತೆಗೆ ಅಗರ್ಭ ಶ್ರೀಮಂತರು. ಮನೆಯ ಯಜಮಾನರಾಗಿದ್ದ ಶ್ಯಾಮರಾಯರು ಖ್ಯಾತ ವಕೀಲರಾಗಿದ್ದರು. ಬದುಕಿನ ಮುಸ್ಸಂಜೆಯಲ್ಲಿ ಅದೆಷ್ಟು ಚುರುಕು ಚೂಟಿಯಾಗಿದ್ದಾರೆ ಎಂದರೆ 16ರ ಯುವಕರು ನಾಚಿಕೆ ಪಟ್ಟುಕೊಳ್ಳುವಷ್ಟು ಲವಲವಿಕೆಯಿಂದ ಇರುತ್ತಿದ್ದರು. ಇಲ್ಲಿಯವರೆಗೂ ಕುಟುಂಬದ ಪ್ರತಿಷ್ಠೆ ಹಾಗೂ ಮರ್ಯಾದೆಯನ್ನು ಜತನದಿಂದ ರಾಯರು ಕಾಪಾಡಿಕೊಂಡು ಬಂದಿದ್ದರು. ಕುಟುಂಬದ ಏಕೈಕ ಹೆಣ್ಣು ಮಗಳಾದ ರೇಷ್ಮಳ ಕುರಿತು ರಾಯರು ಚಿಂತಿಸುತ್ತಿದ್ದರು. ಅವರು ಚಿಂತಿಸುವುದಕ್ಕೆ ಕಾರಣವಿತ್ತು. ರೇಷ್ಮಳಿಗೆ ಜನ್ಮ ನೀಡಿ ತಂದೆ ಎನಿಸಿಕೊಂಡಿದ್ದ ಮಗ ಶಂಭುನಾಥ ತನ್ನ ವಿಪರೀತ ಕುಡಿತದ ಚಟದಿಂದಾಗಿ ಮನೆಯ ಮರ್ಯಾದೆ ಜೊತೆಗೆ ಹಣ, ಒಡವೆ ಎಲ್ಲವನ್ನೂ ಮಣ್ಣುಪಾಲು ಮಾಡಿಬಿಟ್ಟಿದ್ದ. ಮಗನನ್ನು ಸರಿದಾರಿಗೆ ತರುವ ರಾಯರ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಗಿದ್ದವು. ಮಗ ತಮ್ಮಂತೆಯೇ ವಕೀಲಗಿರಿ ಮಾಡಿಕೊಂಡು ಸುಖವಾಗಿರಲೆಂದು, ಗೌರವಿತವಾಗಿ ಬದುಕಲು ಸಹಾಯವಾಗಲಿವೆಂದು ವಕಾಲತ್ತಿಗೆ ಅನುಕೂಲವಾದ ಡಿಗ್ರಿಗಳನ್ನು ಕೊಡಿಸಿದ್ದರು. ಮಗ ಓದಿ ದೊಡ್ಡ ವಕೀಲನಾಗಿ ಹೆಸರು ಮಾಡಿ ತಮ್ಮ ವೃತ್ತಿಗೆ ಸಾಥ್ ನೀಡುತ್ತಾನೆ ಎನ್ನುವ ದೊಡ್ಡ ಕನಸು ಕಟ್ಟಿಕೊಂಡು ರಾಯರು ಹೆಮ್ಮೆಯಿಂದ ಓಡಾಡುತ್ತಿದ್ದರು. ಆದರೆ ಕೆಲವೇ ದಿನಗಳಲ್ಲಿ ಮಗ ರಾಯರ ಕನಸನ್ನು ನುಚ್ಚು ನೂರು ಮಾಡಿಬಿಟ್ಟ. ಕೋರ್ಟ್ ಕಚೇರಿಗೆ ಹೋಗೋ ಬದಲು ಸಾರಾಯಿ ಅಂಗಡಿ ಕಾಯುವ ಕೆಲಸ ಮಾಡಹತ್ತಿದ. ರಾತ್ರಿ ಹಗಲು ಎನ್ನದೆ ಸದಾ ಮತ್ತಿನಲ್ಲೇ ತೇಲಾಡುತ್ತಾ ಬಾಯಿಗೆ ಬಂದಂತೆ ಕಿರಿಚಾಡುವ ಈ ಕುಡುಕ ವಕೀಲನ ಬಳಿ ವಕಾಲತ್ತಿಗಾಗಿ ಯಾರು ಬರುತ್ತಾರೆ? ಅಷ್ಟಕ್ಕೂ ಶ್ಯಾಮರಾಯರ ಸೊಸೆ ಕೂಡ ಜವಾಬ್ದಾರಿಯುತ ಗೃಹಿಣಿಯಾಗಿರಲಿಲ್ಲ. ಗಂಡ ಮಕ್ಕಳನ್ನು ಅಷ್ಟೋ ಇಷ್ಟೋ ನೋಡಿಕೊಳ್ಳುವುದರ ಹೊರತಾಗಿ ಮಿಕ್ಕುಳಿದ ಸಮಯವೆಲ್ಲ ಜಗಳ ಬೈಗುಳಕ್ಕೆ ಮೀಸಲಾಗಿರುತ್ತಿತ್ತು. ಇಂಥ ವಾತಾವರಣದಲ್ಲಿ ಬೆಳೆಯುವ ಮಕ್ಕಳಿಗೆ ಎಂಥ ಸಂಸ್ಕಾರ ದಕ್ಕಬಹುದು? ಜೊತೆಗೆ ಎಂತಹ ಭವಿಷ್ಯ ದೊರಕಬಹುದು ಎಂದು ತಾತ ಶ್ಯಾಮರಾಯರಿಗೆ ಅರ್ಥವಾಗಿ ಹೋಗಿತ್ತು. ಮಗನ ಬಗ್ಗೆ ಅಷ್ಟಾಗಿ ತಲೆಕೆಡಿಸಿಕೊಳ್ಳಲು ಹೋಗದ ರಾಯರಿಗೆ ತಮ್ಮ ಮುದ್ದು ಮೊಮ್ಮಗಳಾದ ರೇಷ್ಮಳ ಕುರಿತು ಹೆಚ್ಚು ಚಿಂತೆ. ರೂಪವಂತೆ ಹಾಗೂ ಗುಣವತಿಯಾದ ಇವಳನ್ನು ತಂದೆ ತಾಯಿ ದಾರಿ ತಪ್ಪಿಸಿಯಾರು ಎನ್ನುವ ಆತಂಕ ಎದೆಯಲ್ಲಿತ್ತು. ಬೇಜವಾಬ್ದಾರಿ ತಂದೆ ತಾಯಿಯೊಂದಿಗೆ ಮೊಮ್ಮಗಳನ್ನು ಬಿಡಲೊಪ್ಪದ ರಾಯರು ಮೆಟ್ರಿಕ್ ಪರೀಕ್ಷೆ ಮುಗಿಯುತ್ತಿದ್ದಂತೆ 18 ತುಂಬಿದ ರೇಷ್ಮಳಿಗೆ ಸೂಕ್ತ ವರನನ್ನು ನೋಡಿ ಅದ್ಧೂರಿಯಾಗಿ ಮದುವೆ ಮಾಡಿ ತಲೆಯ ಮೇಲಿದ್ದ ಭಾರವನ್ನು ಕೆಳಗಿಳಿಸಿಕೊಂಡರು. ಮೊಮ್ಮಗಳನ್ನು ದಡ ಸೇರಿಸಿದ ತೃಪ್ತಿ ರಾಯರಿಗೆ ಇತ್ತು. ರೇಷ್ಮಳ ಕೈ ಹಿಡಿದ ರಾಜೀವ್ಗೆ ಬ್ಯಾಂಗ್ಳೂರಿನಲ್ಲಿ ಬಹುದೊಡ್ಡ ಫರ್ನಿಚರ್ ಶೋರೂಮ್ ಇತ್ತು. ರಾಜೀವ್ ಮನೆಗೆ ಒಬ್ಬನೇ ಮಗ. ತನಗಿದ್ದ 2 ತಂಗಿಯರನ್ನು ಒಳ್ಳೆಯ ಕಡೆ ಮದುವೆ ಮಾಡಿಕೊಟ್ಟಿದ್ದ. ಬಾಲ್ಯದಲ್ಲಿಯೇ ತಾಯಿಯನ್ನು ಕಳೆದುಕೊಂಡಿದ್ದ ಮಕ್ಕಳು ಚಿಕ್ಕಮ್ಮನ ಆಸರೆ, ಲಾಲನೆ, ಪಾಲನೆಯಲ್ಲಿ ಸುಖವಾಗಿ ಬೆಳೆದಿದ್ದರು. ಮದುವೆಯಾದ ನಂತರ ರೇಷ್ಮಾ ಬ್ಯಾಂಗ್ಳೂರಿಗೆ ಬಂದಳು. ವಿದ್ಯಾಭ್ಯಾಸ ಮುಂದುವರಿಸಬೇಕೆಂಬ ಹಂಬಲದಿಂದ ಪರೀಕ್ಷೆಯ ಫಲಿತಾಂಶ ಬರುತ್ತಿದ್ದಂತೆ ಲಘು ಬಗೆಯಿಂದ ಬ್ಯಾಂಗ್ಳೂರಿನಲ್ಲಿ ಅತ್ಯುತ್ತಮ ಕಾಲೇಜೊಂದರಲ್ಲಿ ಸೀಟ್ ಗಿಟ್ಟಿಸಿಕೊಳ್ಳುವಲ್ಲಿ ಸಫಲಳಾದಳು. ರಾಜೀವ್ ಹಾಗೂ ರೇಷ್ಮಳ ನಡುವೆ ವಯಸ್ಸು ಮತ್ತು ಸ್ವಭಾವದಲ್ಲಿ ತೀರಾ ಅಂತರವಿತ್ತು. ರೇಷ್ಮಾ ಚಂಚಲೆ, ವಾಚಾಲಿ ಹಾಗೂ ಮೋಜಿ ಮಸ್ತಿ ಮಾಡುವುದರಲ್ಲಿ ಮುಂದಾದರೆ ರಾಜೀವ್ ಗಂಭೀರ ಹಾಗೂ ಶಾಂತ ಸ್ವಭಾವದವನಾಗಿದ್ದ. ದಿನವೆಲ್ಲ ಶೋರೂಮ್ನಲ್ಲಿ ಕಳೆಯುತ್ತಿದ್ದ ರಾಜೀವ್ ಬಗ್ಗೆ ಅವಳು ಸ್ವಲ್ಪವೂ ಕಾಳಜಿ ತೋರದೆ ನಿರ್ಲಿಪ್ತಳಾಗಿದ್ದಳು. ಹೊಸ ಜಾಗ, ಹೊಸ ಪಟ್ಟಣ, ಕಾಲೇಜಿನ ಮುಕ್ತ ವಾತಾವರಣ, ಹೊಸ ಗೆಳತಿಯರು, ಹೊಸ ಉತ್ಸಾಹ, ಹೊಸ ಆವೇಶ, ಹೊಸ ಕನಸು. ರೇಷ್ಮಳಂತೂ ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡುವ ಪಕ್ಷಿಯಂತೆ ಹಾರಾಡತೊಡಗಿದಳು. ಮೋಜು ಮಸ್ತುಗಳಲ್ಲೇ ಮುಳುಗಿ ಹೋಗಿದ್ದ ಅವಳನ್ನು ನಿಯಂತ್ರಿಸುವವರೇ ಇಲ್ಲದಂತಾಗಿತ್ತು. ಇದ್ದಕ್ಕಿದ್ದಂತೆ ಒಂದು ದಿನ ಊರಿನಿಂದ ಚಿಕ್ಕಮ್ಮ ಆಗಮಿಸಿದ್ದರು. ಒಮ್ಮೆ ಬಂದು ಒಂದಿಷ್ಟು ದಿನ ಆರಾಮವಾಗಿದ್ದು
ಎಲ್ಲರನ್ನು ವಿಚಾರಿಸಿಕೊಳ್ಳುತ್ತಾ ತಮ್ಮ ಅಂಕೆಯಲ್ಲಿ ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಸದಾ ಏನಾದರೊಂದು ವಿಚಾರವನ್ನು ಮುಂದಿಟ್ಟುಕೊಂಡು ಬಡಬಡಿಸುವುದು ಅವರ ಹುಟ್ಟುಗುಣ. ಯಾರೂ ಅವರ ಮಾತಿಗೆ ಹೆದರಾಡುವಂತಿರಲಿಲ್ಲ. ಅಷ್ಟು ಕಟ್ಟುನಿಟ್ಟು. ಸಾಮಾನ್ಯವಾಗಿ ರಾಜೀವ್ ಪ್ರತಿನಿತ್ಯ ಶೋರೂಮ್ ಮುಚ್ಚಿಕೊಂಡು ರಾತ್ರಿ 11 ಗಂಟೆಗೆ ಮನೆಗೆ ಬರುತ್ತಿದ್ದ. ಅಂದು ರಾತ್ರಿ 9 ಆಗಿತ್ತು. ಬಿಂದಾಸಾಗಿ ಸಿನಿಮಾ ನೋಡಿಕೊಂಡು ಬಂದ ರೇಷ್ಮಾ ಪಡಸಾಲೆಯಲ್ಲಿ ನಾದಿನಿಯರೊಂದಿಗೆ ಹರಟುತ್ತಾ ಕುಳಿತಿದ್ದಳು. ರೇಷ್ಮಳನ್ನು ಗಮನಿಸಿದ ಚಿಕ್ಕ ಅತ್ತೆಗೆ ಕೋಪ ನೆತ್ತಿಗೇರಿತ್ತು. ತಕ್ಷಣವೇ ತಮ್ಮನ್ನು ಕಾಣಲು ಬರಹೇಳಿದರು. ಎಲ್ಲಿಂದ ಬರ್ತಾ ಇದ್ದೀಯಾ? ಅವರ ಗಡಸು ಧ್ವನಿಯಲ್ಲಿ ಕೋಪ ಅಡಗಿರುವುದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಈಗಷ್ಟೇ ಸ್ಪೆಷಲ್ ಕ್ಲಾಸ್ ಮುಗೀತು ಅತ್ತೆ, ರೇಷ್ಮಾ ಉತ್ತರಿಸಿದಳು. ಆದರೆ ನಾನು 5 ಗಂಟೆಗೆ ನಿನ್ನ ಕಾಲೇಜ್ ಬಳಿಗೆ ಹೋಗಿದ್ದೆ. ಕಾಲೇಜ್ ಮುಚ್ಚಿತ್ತು. ತನ್ನ ಒಂದು ಸುಳ್ಳನ್ನು ಮುಚ್ಚಿಡಲು ಇನ್ನೊಂದು ಸುಳ್ಳನ್ನು ಹೆಣೆಯುವುದು ಈಗ ರೇಷ್ಮಾಳಿಗೆ ಅನಿವಾರ್ಯವಾಗಿತ್ತು. ದಾರಿಯಲ್ಲಿ ಬರಬೇಕಾದ್ರೆ ಸೀಮಾ ಸಿಕ್ಕಿದ್ಲು. ಅವಳ ಜೊತೆ ಅವರ ಮನೆಗೆ ಹೋಗಿದ್ದೆ. ಹಾಗಾಗಿ ಲೇಟ್ ಆಯಿತು. ಸೀಮಾ ರಾಜೀವ್ನ ಸ್ನೇಹಿತನ ಪತ್ನಿ. ಅದೇ ಕಾಲೇಜ್ನಲ್ಲಿ ಓದುತ್ತಿದ್ದಳು. ಅಲ್ಲೇ ನಿಂತಿದ್ದ ರಾಜೀವ್ ಕೋಪೋದ್ರಿಕ್ತನಾಗಿ ತನ್ನ ಕೈಯಲ್ಲಿದ್ದ ಲೋಟವನ್ನು ರೇಷ್ಮಳತ್ತ ಜೋರಾಗಿ ಎಸೆದು ಕೂಗಾಡಿದ. ಸುಳ್ಳು ಹೇಳೋಕ್ಕೆ ಸ್ವಲ್ಪವೂ ನಾಚಿಕೆ ಆಗಲ್ವಾ? ಸೀಮಾ ಹಾಗೂ ಅರುಣ್ ಈಗಷ್ಟೇ ಇಲ್ಲಿಂದ ಹೋದರು. ದಿನಪೂರ್ತಿ ಚಿಕ್ಕಮ್ಮ ಒಬ್ಬರೇ ಇದ್ದಾರೆ ಅನ್ನೋ ಜವಾಬ್ದಾರಿ ಬೇಡವಾ ನಿನಗೆ? ಕಾಲೇಜ್ಗೆ ಹೋಗೋವರೆಗೂ ನೆಟ್ಟಗೆ ಇದೆಯಾ? ಆಮೇಲೆ ನಿಷ್ಠದಂತೆ ಬಿಂದಾಸಾಗಿ ಮಸ್ತಿ ಮಾಡೋಕ್ಕೆ ಶುರು ಮಾಡ್ತೀಯಾ? ನಮ್ಮ ಮನೆಯ ಪ್ರತಿಷ್ಠೆ, ಸಂಪ್ರದಾಯ, ಕಟ್ಟುನಿಟ್ಟಿನ ಬಗ್ಗೆ ನಿನಗೆ ಗೊತ್ತಿಲ್ವಾ? ರಾಜೇಶ್ ಕೋಪದಿಂದ ದುರ್ಗಟ್ಟಿ ನೋಡುತ್ತಾ ಹೊರಟ ಹೋದ. ಅವನು ಇಂದು ಕೋಪ ಮಾಡಿಕೊಳ್ಳುವುದಕ್ಕೆ ಒಂದು ನಿರ್ದಿಷ್ಟ ಕಾರಣವಿತ್ತು. ಮದುವೆಯಾಗಿ 1 ವರ್ಷ ಕಳೆದರೂ ಯಾವ ವಿಚಾರದಲ್ಲೂ ಎಂದೂ ಅವಳನ್ನು ಗದರಿಸಿರಲಿಲ್ಲ. ಆದರೆ ಇಂದು ರೇಷ್ಮಳ ಸುಳ್ಳು ಬೂಟಾಟಿಕೆಯಿಂದಾಗಿ ಚಿಕ್ಕಮ್ಮನ ಎದುರು ತಲೆ ತಗ್ಗಿಸುವಂತಾಗಿತ್ತು. ಅವನಲ್ಲಿ ಕೋಪ ಹಿಮ್ಮಡಿಗೊಂಡಿತ್ತು. ಈ ಎಲ್ಲ ಘಟನೆಯಿಂದಾಗಿ ರೇಷ್ಮಾ ಕುಗ್ಗಿ ಹೋದಳು. ಕೋಪವನ್ನು ಹತ್ತಿಕ್ಕಲಾಗದೆ ಬುಸುಗುಡುತ್ತಿದ್ದಳು. ತನ್ನನ್ನು ಚಿಕ್ಕವಳೆಂದು ಪರಿಗಣಿಸದೆ ತನ್ನ ಪತಿ ಎಲ್ಲರೆದುರು ಅವಮಾನ ಮಾಡಿದ್ದನ್ನು ನೆನೆದು ರಾತ್ರಿಯಲ್ಲಿ ನಿದ್ದೆ ಮಾಡದೆ ಅಳುತ್ತಾ ಕೂತಿದ್ದಳು. ಬೆಳ್ಳಂಬೆಳಗ್ಗೆ ಯಾರಿಗೋ ತಿಳಿಸದೆ ರೇಷ್ಮಾ ತವರು ಮನೆಗೆ ವಾಪಸ್ಸು ಬಂದಳು. ಮನೆಯಲ್ಲಿ ಯಾರು ಕೂಡ ಏನನ್ನೂ ಕೇಳಲಿಲ್ಲ. ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ನೋಡಿ ಕೇಳಿ ಬುದ್ಧಿ ಮಾತು ಹೇಳಿ ಸಂತೈಸುತ್ತಿದ್ದ ಅಜ್ಜಿ 6 ತಿಂಗಳ ಹಿಂದೆ ದೈವಾಧೀನರಾಗಿದ್ದರು. ಅದೇ ವೇಳೆ ತಕ್ಷಣವೇ ರಾಜೀವ್ ಫೋನ್ ಮಾಡಿ ರೇಷ್ಮಾ ಮನೆಗೆ ತಲುಪಿರುವುದನ್ನು ಖಚಿತಪಡಿಸಿಕೊಂಡು ಮತ್ತೆ ಫೋನ್ ಮಾಡುವ ಗೋಜಿಗೆ ಹೋಗಲಿಲ್ಲ. 3-4 ದಿನಗಳು ಕಳೆದ ಮೇಲೆ ರೇಷ್ಮಾ ತವರಿಗೆ ಬಂದು ಗಂಡನ ಮನೆಯಲ್ಲಿ ನಡೆದ ಘಟನೆಯನ್ನು ಹೇಳಿಯಾಗಿ ಬಿಡಿಸಿ ಹೇಳತೊಡಗಿದಳು. ಎಲ್ಲ ಸ್ಟೋರಿ ಕೇಳಿಸಿಕೊಂಡ ತಾಯಿ ಮಗಳಿಗೆ ಬುದ್ಧಿ ಹೇಳುವುದನ್ನು ಬಿಟ್ಟು ಬೆಂಕಿಗೆ ಇನ್ನಷ್ಟು ತುಪ್ಪ ಸುರಿಯುವಂತೆ ಮಗಳನ್ನು ವಹಿಸಿಕೊಂಡು ಕೂಗಾಡಲು ಶುರುವಿಟ್ಟುಕೊಂಡರು. ಏನು ಅಂದ್ಕೊಂಡಿದ್ದಾರೆ ಅವರು? ನನ್ನ ಮಗಳ ಮೇಲೆ ಕೈ ಮಾಡುವುದಂದ್ರೇನು? ಕೇಸು ಹಾಕಿದರೆ ಆಗ ಗೊತ್ತಾಗುತ್ತೆ. ತನ್ನ ಕ್ರೂರ ದಾಂಪತ್ಯದ ಹಿನ್ನೆಲೆಯಿಂದಾಗಿ ಆಕೆ ಮಗಳ ಬದುಕು ಹೀಗಾಯ್ತಲ್ಲ ಅನ್ನುವ ನೋವಿನಿಂದ ಇನ್ನಷ್ಟು ಆಕ್ರೋಶಗೊಂಡರು. ಮಗಳ ಮೇಲಿನ ಅತಿಯಾದ ಮಮಕಾರದಿಂದಾಗಿ ಬಿರುಕು ಬಿಟ್ಟ ಸಂಬಂಧವನ್ನು ಬೆಸುಗೆ ಆಗುವ ಬದಲಿಗೆ ದೂರ ಮಾಡುವತ್ತ ಅವರ ಪ್ರಯತ್ನ ಸಾಗಿತ್ತು. ರೇಷ್ಮಾ ಅದಕ್ಕೆ ತಕ್ಕಂತೆ ತನ್ನ ಗಂಡನ ಮನೆ ಘಟನೆಯನ್ನು ರಸವತ್ತಾಗಿ ಬಣ್ಣಿಸುವಲ್ಲಿ ಸಫಲಳಾಗಿದ್ದಳು. ಗಂಡನ ಮನೆಯಲ್ಲಿ ತಾನು ಪಟ್ಟ ಕಷ್ಟಗಳನ್ನು ನೆನೆಯುತ್ತಾ ನನಗೆ ಇಂದಿಗೂ ಕೂಡ ನನ್ನ ನಾದಿನಿಯರನ್ನು ಜ್ಞಾಪಿಸಿಕೊಂಡಾಗಲೆಲ್ಲ ಅವರಿಗಿಂತ ಹೆಚ್ಚಾಗಿ ನನ್ನ ತಾಯಿಯ ಮೇಲೆ ವಿಪರೀತ ಕೋಪ ಬರುತ್ತದೆ. ನನ್ನ ತಾಯಿಯ ಮಾತು ಕೇಳಿ ಗಂಡನ ಮನೆ ತೊರೆದು ನನ್ನ ಅತ್ಯಮೂಲ್ಯ 5 ವರ್ಷಗಳನ್ನು ಹಾಳು ಮಾಡಿಕೊಂಡೆ. ಆದರೆ ಈಗ ನೆನೆಸಿಕೊಂಡಾಗಲೆಲ್ಲ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಅನಿಸುತ್ತದೆ. ಗತ ಜೀವನದ ಹಸಿರಾದ ನೆನಪನ್ನು ಹಾಗೆ ನೆನೆಯುತ್ತಾ ನೆನಪಿನಂಗಳಕ್ಕೆ ಜಾರಿದಳು. ಇಂಟರ್ಮೀಡಿಯೇಟ್ ಪರೀಕ್ಷೆ ಹತ್ತಿರ ಬಂದಿತ್ತು. ಎಂಥ ಪರಿಸ್ಥಿತಿಯಲ್ಲೂ ವಿದ್ಯಾಭ್ಯಾಸವನ್ನು ನಿಲ್ಲಿಸಬಾರದೆಂದು ನಿರ್ಧರಿಸಿದ ರೇಷ್ಮಾ ಪರೀಕ್ಷೆ ಬರೆಯುವುದಕ್ಕಾಗಿ ಮೈಸೂರಿನಲ್ಲಿರುವ ದೂರದ ಸಂಬಂಧಿಯಾದ ವಿಜಿಮಾಮನ ಮನೆಗೆ ಬಂದಿಳಿದಳು. ರೇಷ್ಮಾ ಮನೆಗೆ ಬರುತ್ತಿದ್ದಂತೆ ದುಷ್ಟ ವಿದ್ಯೆಯ ಪ್ರತಿರೂಪದಂತಿರುವ 2 ಗಂಡು ಮಕ್ಕಳು ಹುಡುಗಿಯರನ್ನು ನೋಡಿಯೇ ಇಲ್ಲವೇನೋ ಎಂಬಂತೆ ಸದಾ ಚಪಲ ಚೆನ್ನಿಗರಾಯರಂತೆ ಅವಳ ಹಿಂದೆ ಮುಂದೆ ಸುತ್ತಲೂ ಶುರು ಮಾಡಿದಳು. ಅದ್ಯಾವ ಪರಿ ಅವಳನ್ನು ಹಿಂಸಿಸುತ್ತಿದ್ದರೆಂದರೆ ಇಡೀಯಾಗಿ ನುಂಗಿ ಹಾಕುವಂತೆ ಅವಳ ಮೇಲೆ ಮುಗಿಬೀಳುತ್ತಿದ್ದರು. ಅದೊಂದಿನ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಯಾರೋ ಅವಳ ಸೊಂಟವನ್ನು ನೆವರಿಸಿದಂತಾಗಿ ದಿಗಿಲುಗೊಂಡಳು. ಎದ್ದು ಇತ್ತ ನೋಡಿದರೆ ಯಾರೂ ಕಾಣಿಸಲಿಲ್ಲ. ಗಾಬರಿಂದ ಓಡಿ ಹೋಗುತ್ತಿರುವುದು ಕಾಣಿಸಿತ್ತು. ಆಗಿನಿಂದ ಬಾಗಿಲನ್ನು ಭದ್ರಪಡಿಸಿಕೊಂಡು ಮಲಗುತ್ತಿದ್ದಳು. ಹೀಗೆ ಹಲವಾರು ವಿಚಿತ್ರ ಚಿತ್ರ ಅಸಹ್ಯ ಘಟನೆಗಳ ಅಗ್ನಿ ಪರೀಕ್ಷೆಯನ್ನು ಎದುರಿಸಿ ಅನುಭವಿಸಿ ಸಾಕೆನಿಸಿ ತವರಿಗೆ ಮರಳಿ ಬಂದಳು.
ಮನೆಗೆ ಮರಳಿ ಬಂದ ಕೆಲವು ದಿನಗಳಲ್ಲಿ ತನ್ನ ತಾಯಿಯ ಅಜ್ಞಾನ, ಅವ್ಯಾವಹಾರಿಕ ಎಡವಟ್ಟಿನ ಸಲಹೆಯಿಂದಾಗಿ ತನ್ನ ಚಿಕ್ಕಮ್ಮನ ಮಗಳ ಜೊತೆ ರೇಷ್ಮಾ ದೆಹಲಿಗೆ ಹೋಗುವ ಅವಕಾಶ ಲಭಿಸಿತು. ಇಲ್ಲೇ ಇದ್ದು ಬಿದ್ದು ಹೋಗುವುದಕ್ಕಿಂತ ದೊಡ್ಡ ಸಿಟಿಗೆ ಹೋಗಿ ಜೀವನಕ್ಕೊಂದು ದಾರಿ ರೂಪಿಸಿಕೊಳ್ಳಬೇಕೆಂಬ ಕನಸಿನೊಂದಿಗೆ ದೆಹಲಿ ತಲುಪಿದಳು. ಮಹಾನಗರ ದೆಹಲಿಯಲ್ಲಿ ತನ್ನ ಇಷ್ಟದ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿಕೊಂಡು ಯಾವುದಾದರೊಂದು ಚಿಕ್ಕ ಬೊಟಿಕ್ಕನ್ನು ತೊರೆದು ಬದುಕನ್ನು ಕಟ್ಟಿಕೊಳ್ಳಬೇಕೆಂದ ನಿರೀಕ್ಷೆಯಂದಿದ್ದಳು. ಆದರೆ ದಿನ ಕಳೆದಂತೆ ತನ್ನ ಅಕ್ಕನ ಇಬ್ಬರು ಪುಟ್ಟ ಮಕ್ಕಳನ್ನು ನೋಡಿಕೊಳ್ಳಲು ಒಬ್ಬ ಪುಕ್ಸಟೆ ಮನೆಗೆಲಸದವಳಾಗಿ ಬಂದಿದ್ದೇನೆ ಎನಿಸಿತ್ತು. ಪ್ರತಿ ವಾರದ ಅಂತ್ಯದಲ್ಲಿ ಮಕ್ಕಳಿಬ್ಬರನ್ನು ರೇಷ್ಮಾ ಸುಪರ್ದಿಗೆ ಬಿಟ್ಟು ಆರಾಮವಾಗಿ ತಡರಾತ್ರಿ ಪಾರ್ಟಿಗಳಿಗೆ ತೆರಳುತ್ತಿದ್ದರು. ರೇಷ್ಮಳ ಜೊತೆ ಮಕ್ಕಳು ಚೆನ್ನಾಗಿ ಹೊಂದಿಕೊಂಡಿದ್ದರಿಂದ ಅವರನ್ನು ನಿಭಾಯಿಸುವುದು ಕಷ್ಟವೆನಿಸಲಿಲ್ಲ. ಅವಳಿಗೂ ಮಕ್ಕಳೆಂದರೆ ಬಹಳ ಇಷ್ಟ. ಆದರೆ ರೇಷ್ಮಳಿಗೆ ತಾನು ಇಲ್ಲಿಗೆ ಬಂದಿರುವ ಉದ್ದೇಶವೇ ಬೇರೆಯಾಗಿತ್ತು. ತನ್ನ ಕನಸು ಸಾಕಾರಗೊಳ್ಳುವುದರತ್ತ ತವಕಿಸುತ್ತಿದ್ದಳು. ಅದೊಂದು ದಿನ ಸಂಜೆ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭ ನೋಡಿಕೊಂಡು ಅಕ್ಕನ ಗಂಡ ಒಬ್ಬರೇ ಇದ್ದಾಗ ಬಲು ಸಂಕೋಚದಿಂದ, ಬಾವಾ, ದೆಹಲಿಯಲ್ಲಿ ಯಾವುದಾದರೂ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಬಗ್ಗೆ ಮಾಹಿತಿ ಇದ್ದರೆ ಹೇಳ್ತೀರಾ? ನನಗೆ ಆ ಕೋರ್ಸ್ ಮಾಡಿ ಜೀವನಕ್ಕೊಂದು ದಾರಿ ಮಾಡಿಕೊಳ್ಬೇಕು ಅಂತ ಅನಿಸ್ತಿದೆ. ಎಷ್ಟು ದಿನ ಅಂತ ಮನೆಯಲ್ಲಿ ಹೀಗೆ ಇರಲಿ? ಬಾವ ನಗುತ್ತಾ, ಆರಾಮವಾಗಿರಿ ರೇಷ್ಮಾ, ನಿಮಗೆ ಇಲ್ಲೇನಾದರೂ ತೊಂದರೆ ಆಗ್ತಾ ಇದೆಯಾ? ನಿಮಗೇನಾದರೂ ಕೊರತೆ ಇದ್ದರೆ ಹೇಳಿ, ಅದನ್ನು ನಾವು ಪೂರೈಸ್ತೇವೆ. ಇದಕ್ಕಿಂತ ಇನ್ನೇನು ಬೇಕು ನಿಮಗೆ? ಈ ಕೋರ್ಸ್ಗಳೆಲ್ಲ ಯಾವುದಕ್ಕೂ ಉಪಯೋಗಕ್ಕೆ ಬರೋಲ್ಲ. ಆರಾಮವಾಗಿರಿ ಎಂದರು. ಭಾವನ ಮಾತಿನ ಒಳಮರ್ಮವನ್ನು ಅರಿತ ರೇಷ್ಮಾ, ನನ್ನ ಬದುಕಿನ ಬಗ್ಗೆ ಇವರಿಗೆ ಸ್ವಲ್ಪವೂ ಕಾಳಜಿ ಇಲ್ಲ. ತಾನು, ತನ್ನ ಹೆಂಡತಿ, ತನ್ನ ಮಕ್ಕಳು ಮಾತ್ರ ಸುಖವಾಗಿದ್ದರೆ ಸಾಕು ಅನ್ನುವ ಸ್ವಾರ್ಥ ಮನೋಭಾವ ಇವರದು. ಬಿಟ್ಟಿ ಚಾಕ್ರಿ ಮಾಡಿಸಿಕೊಂಡು ತನ್ನನ್ನು ಗಾಣದ ಎತ್ತಿನಂತೆ ದುಡಿಸಿಕೊಳ್ಳುವುದಕ್ಕಿಂತ ಊರು ಸೇರುವುದೇ ವಾಸಿ ಎನಿಸಿತ್ತು. ಮನಸ್ಸಲ್ಲಿ ದೃಢ ನಿರ್ಧಾರ ಮಾಡಿ ಮರುದಿವಸವೇ ಊರು ತಲುಪಿದಳು. ಊರಲ್ಲಿ ಮನೆಯ ಪರಿಸ್ಥಿತಿ ತುಂಬ ಶೋಚನೀಯವಾಗಿತ್ತು. ದುಡಿಯುವ ಕೈಗಳು ದುಡಿಮೆ ಇಲ್ಲದೆ ನಿಂತಿದ್ದವು. ಅಪ್ಪಾಜಿಗೆ ಇದ್ದಕ್ಕಿದ್ದಂತೆ ಆರೋಗ್ಯ ಕೈಕೊಟ್ಟಿದ್ದರಿಂದಾಗಿ ಸಮಸ್ಯೆ ಇನ್ನಷ್ಟು ಉಲ್ಬಣಿಸಿತು. ಲಿವರ್ ಸಂಬಂಧಿತ ಕಾಯಿಲೆಯಿಂದಾಗಿ ನರಳುತ್ತಿದ್ದರೂ ಔಷಧಿ ತರಲು ಹಣವಿಲ್ಲದೆ ಒದ್ದಾಡುವ ಈ ಪರಿಸ್ಥಿತಿಯಲ್ಲಿ ರೇಷ್ಮಳ ಬಗ್ಗೆ ಯೋಚಿಸುವ ಪುರುಸತ್ತಾದರೂ ಯಾರಿಗಿತ್ತು? ಇಂಥ ಸ್ಥಿತಿಯಿಂದ ಹೇಗಾದರೂ ಮಾಡಿ ತನ್ನ ಕುಟುಂಬವನ್ನು ರಕ್ಷಿಸಬೇಕು ಎಂಬ ಪನತೊಟ್ಟು ಯಾರಿಗೂ ಯಾವುದಕ್ಕೂ ಎದೆಗುಂದದೆ ತನ್ನಲ್ಲಿದ್ದ ಒಡವೆಗಳನ್ನೆಲ್ಲ ಮಾರಾಟ ಮಾಡಿ ಅದರಿಂದ ಬಂದ ಹಣದಿಂದ ಮನೆಯ ಪರಿಸ್ಥಿತಿಯನ್ನು ತಕ್ಕ ಮಟ್ಟಿಗೆ ಸುಧಾರಿಸಿ ಉಳಿದ ಹಣವನ್ನು ಬ್ಯಾಂಕಿನಲ್ಲಿಟ್ಟು ಮುಂದೆ ತಾನು ನಿಭಾಯಿಸಬೇಕಾದ ಜವಾಬ್ದಾರಿಯುತ ಯೋಚಿಸತೊಡಗಿದಳು. ತನ್ನಲ್ಲಿದ್ದ ಚೂರುಪಾರು ಹಣದಿಂದ ವಿದ್ಯಾಭ್ಯಾಸ ಮುಂದುವರಿಸಿದಳು. ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಓದಿ BA ಪಾಸ್ ಮಾಡಿದಳು. ಮುಂದೆ ಸಾಹಿತ್ಯದಲ್ಲಿ MA ಮಾಡಿ ತಾನು ಓದಿದ ಕಾಲೇಜಿನಲ್ಲೇ ಅರ್ಹತೆಯಿಂದಲೇ ಉಪನ್ಯಾಸಕಿ ಕೆಲಸವನ್ನು ಗಿಟ್ಟಿಸಿಕೊಂಡಳು. ಹರಿಯುವ ನದಿಯಾಗಿ ದಿನಗಳು ತೇಲಿ ಹೋಗಿದ್ದವು. ಬದುಕಿನ ಹೋರಾಟದಲ್ಲಿ 5 ವರ್ಷ ಸರಿದು ಹೋಗಿದ್ದು ತಿಳಿಯಲೇ ಇಲ್ಲ. ಬದಲಾವಣೆ ಪ್ರಕೃತಿ ನಿಯಮ ಅನ್ನುವ ಹಾಗೆ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದವು. ಕಷ್ಟಗಳ ಸರಮಾಲೆ ಇನ್ನಷ್ಟು ಉದ್ದವಾಗುತ್ತಾ ಹೋಯಿತು. ಕಾಯಿಲೆಯಿಂದೇ ಚೇತರಿಸಿಕೊಳ್ಳಲಾಗದೆ ಅಪ್ಪ ತೀರಿಕೊಂಡರೆ ಜವಾಬ್ದಾರಿ ಹೊರಬೇಕಾದ ಅಣ್ಣ ದಿಕ್ಕೆಟ್ಟು ಹುಂಡಾಡಿ ಗುಂಡನಂತೆ ಊರೆಲ್ಲ ಸುತ್ತಾಡುತ್ತಿದ್ದ. ಇದ್ದ ಮನೆ ಸಾಲಕ್ಕೆ ಶ್ಯೂರಿಟಿಯಾಗಿ ಹರಾಜಿಗೆ ಬಂದಿತ್ತು. ರೇಷ್ಮಳ ದುಡಿಮೆಯೊಂದೇ ಮನೆಗೆ ಆಧಾರ. ಸಮಸ್ಯೆಯ ಆಳವನ್ನು ಲೆಕ್ಕಾಚಾರ ಹಾಕಿದ ರೇಷ್ಮಾ ಗರಬಡಿದವಳಂತೆ ಕುಳಿತಿದ್ದಳು. ಮುಂದೇನು ಎನ್ನುವ ಯಕ್ಷ ಪ್ರಶ್ನೆ ಅವಳೆದುರಿಗೆ ಬಂದಿತ್ತು. ರೇಷ್ಮಳ ಅತ್ತೆ ಮನೆಯ ಅಗಾಧ ಆಸ್ತಿಯ ಮೇಲೆ ಕಣ್ಣಿಟ್ಟಿದ್ದ ಅಣ್ಣ ರೇಷ್ಮಳ ತಲೆಕೆಡಿಸಲು ಆರಂಭಿಸಿದ. ಹೇಗಾದರೂ ಮಾಡಿ ರೇಷ್ಮಳನ್ನು ಪುಸಲಾಯಿಸಿ ಗಂಡನಿಗೆ ಡೈವರ್ಸ್ ಕೊಟ್ಟಿಸಿ ಬಿಟ್ಟರೆ ಪರಿಹಾರದ ಹಣ ದಕ್ಕುವ ಆಸ್ತಿಯಿಂದ ಮನೆಯ ಸಮಸ್ಯೆಯನ್ನು ನಿವಾರಿಸಬಹುದು ಎಂಬುದು ಅವನ ಲೆಕ್ಕಾಚಾರವಾಗಿತ್ತು. ಆದರೆ ಯಾವುದೇ ಪರಿಸ್ಥಿತಿಯಲ್ಲೂ ಸ್ವಾಭಿಮಾನ ಮೀರಿ ಗಂಡನ ಮನೆಯ ಆಸ್ತಿಯ ಬಗ್ಗೆ ಅವಳು ನಿರೀಕ್ಷೆ ಇಟ್ಟುಕೊಂಡವಳಲ್ಲ. ಅಣ್ಣನ ಒತ್ತಡ, ಲಾಲಾಸೆ ರೇಷ್ಮಳನ್ನು ಚಿಂತೆಗೀಡು ಮಾಡಿತ್ತು. ಡೈವರ್ಸ್ ನೀಡಿದರೆ ಕೈತುಂಬ ಪರಿಹಾರದ ಹಣವೇನೂ ಸಿಗಬಹುದು. ಆದರೆ ಸಮಾಜದಲ್ಲಿ ಗಂಡನ ತೊರೆದ ಹೆಣ್ಣಿನ ಪರಿಸ್ಥಿತಿ, ತಿರಸ್ಕಾರ, ಶೋಷಣೆ ಒಂದೆಡೆಯಾದರೆ ಮನೆ ಮರ್ಯಾದೆ ಏನಾಗಬೇಡ, ಮುಂದೆ ಮಕ್ಕಳ ಭವಿಷ್ಯ, ಹೀಗೆ ಹಲವಾರು ವಿಚಾರಗಳು ತಲೆಯಲ್ಲಿ ಸುಳಿದಾಡಿದಾಗ ಬದುಕು ಒಂದು ರಣರಂಗ ಎನಿಸಿತ್ತು. ಇತ್ತೀಚೆಗಂತೂ ರೇಷ್ಮಳಿಗೆ ರಾಜೀವ್ನ ನೆನಪು ತುಂಬ ಕಾಡುತ್ತಿತ್ತು.
ಪ್ರತಿ ಕ್ಷಣವೂ ನೆಮ್ಮದಿ ಇಲ್ಲದೆ ಒದ್ದಾಡುತ್ತಿದ್ದಳು. ತನ್ನಿಂದಾದ ಸ್ವಯಂಕೃತ ಅಪರಾಧವೇ ಇವತ್ತಿನ ಪರಿಸ್ಥಿತಿಗೆ ಕಾರಣ ಎಂದು ಅವಳಿಗೆ ಮನವರಿಕೆಯಾಗಿದೆ. ಹಾಗಾಗಿ ರಾಜೀವ್ನ ಬಗ್ಗೆ ಆಗಾಗ್ಗೆ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳುತ್ತಿದ್ದಾಳೆ. ಈಗ ರಾಜೀವ್ನ ಬಿಸ್ನೆಸ್ ಇನ್ನಷ್ಟು ವಿಸ್ತಾರವಾಗಿತ್ತು. ಅವನು ತನ್ನ ಪರಿಶ್ರಮ ಪ್ರಯತ್ನದಿಂದ ವ್ಯವಹಾರವನ್ನು ಮತ್ತಷ್ಟು ಉತ್ತುಂಗಕ್ಕೆ ಕೊಂಡೊಯ್ಯಬೇಕೆನ್ನುವ ಮಹದಾಸೆಯಿಂದ ರಾತ್ರಿ ಹಗಲೆನ್ನದೆ ಬಿಡುವಿಲ್ಲದೆ ಓಡಾಡುತ್ತಿದ್ದ. ಇಷ್ಟಾದರೂ ರಾಜೀವ್ ಮರುಮದುವೆ ಮಾಡಿಕೊಂಡಿಲ್ಲ. ಇನ್ನೊಬ್ಬಳು ಹುಡುಗಿಯ ಪ್ರವೇಶಕ್ಕೆ ಅವಕಾಶ ನೀಡಲಿಲ್ಲ. ಅದೇ ಅವನ ದೊಡ್ಡತನ. ಆ ಗುಣವೇ ರೇಷ್ಮಳನ್ನು ಮೂರ್ಖಳನ್ನಾಗಿಸಿತ್ತು. ಇತ್ತೀಚೆಗಂತೂ ಡೈವರ್ಸ್ ನೀಡುವಂತೆ ಸಾಕಷ್ಟು ಒತ್ತಡ ಹೇರುತ್ತಿದ್ದ ಅಣ್ಣನ ಬಗ್ಗೆ ಅಸಹ್ಯ ಮೂಡಿತ್ತು. ಎಲ್ಲವನ್ನು ಅಳೆದು ಸುರಿದು ಕೊನೆಗೊಂದು ನಿರ್ಧಾರಕ್ಕೆ ಬಂದ ರೇಷ್ಮಾ ಫೋನ್ ಕೈಗೆತ್ತಿಕೊಂಡು ರಾಜೀವ್ಗೆ ಫೋನಾಯಿಸಿದಳು. ಹಲೋ ಯಾರು? ಬಹಳ ದಿನಗಳ ನಂತರ ಮೊದಲ ಬಾರಿಗೆ ರಾಜೀವ್ ಧ್ವನಿ ಕೇಳಿದ ರೇಷ್ಮಾಗೆ ಗಂಟಲು ಕಟ್ಟಿದಂತಾಗಿ ಆನಂದದಿಂದ ಮಾತೇ ಹೊರಡದಿತ್ತು. ಹಲೋ ರಾಜೀವ್ ಮತ್ತೆ ಕೇಳಿದ. ಯಾರು? ರೇಷ್ಮಾ. ರಾಜೀವ್ ಅವಳೇ ಇರಬಹುದೆಂದು ಕಲ್ಪಿಸಿ ಕೇಳಿದ. ನೀವು ಹೇಗಿದ್ದೀರಿ? ಎಷ್ಟೋ ದಿನಗಳಿಂದ ಹೆಪ್ಪುಗಟ್ಟಿದ ಧ್ವನಿ ಒಮ್ಮೆಲೆ ಹೊರಬಂದಂತೆ ಉತ್ಕಟತೆ, ಆನಂದ ಏಕಕಾಲದಲ್ಲಿ ಮೇಲೈಸಿತು. ಅವನ ಧ್ವನಿ ಅವಳ ಕಿವಿಯಲ್ಲಿ ಕೊಳಲ ಹಿನಿದನಿಯಂತೆ ಹಿಂಪಾಗಿ ಕೇಳಿಸಿ ಸಂಭ್ರಮದಿಂದ ಹುಚ್ಚೆದ್ದ ನವಿಲಿನಂತೆ ನರ್ತಿಸಬೇಕೆಂಬ ಆಸೆ ಮೊಳೆಯಿತು. ಕಳೆದು ಹೋದ ನಿಧಿ ಮತ್ತೆ ಕೈಗೆ ಸಿಕ್ಕಿದಷ್ಟು ಆನಂದವಾಗಿ ಕುಣಿದಾಡಿದಳು. 5 ವರ್ಷ 8 ತಿಂಗಳು 25 ದಿನಗಳು 2 ಗಂಟೆಗಳ ನಂತರ ಹೇಗೆ ನನ್ನ ಜ್ಞಾಪಕವಾಯಿತು? ನೀವು ನನ್ನ ಬಗ್ಗೆ ಏನು ನಿರ್ಧಾರ ಮಾಡಿದ್ದೀರಿ? ರೇಷ್ಮಾ ಒಂದೇ ಉಸಿರಿನಲ್ಲಿ ಕೇಳಿದಳು. ನೀನು ನನ್ನ ಬಗ್ಗೆ ಏನು ಡಿಸೈಡ್ ಮಾಡಿದೆ? ಅದನ್ನು ಮೊದಲು ಹೇಳು. ನಾನು ಡೈವರ್ಸ್ ನೀಡಲ್ಲ, ಮತ್ತೆ ನಿಮ್ಮ ಜೊತೆ ಸಂಸಾರ ಮಾಡೋಕ್ಕೆ ಸಿದ್ಧಳಾಗಿದ್ದೀನಿ. ಹಾಗಾದರೆ ಬಂದು ಬಿಡು, ನಾನು ನಿನಗೋಸ್ಕರ ಕಾಯ್ತಿರುತ್ತೀನಿ ಎಂದು ರಾಜೀವ ಆಹ್ವಾನ ನೀಡಿದಂತೆ ರೇಷ್ಮಳಿಗೆ ಜಗವೆಲ್ಲ ಅನುರಾಗದ ಅಲೆಗಳಂತೆ ಕಂಡವು. ಮಾರನೇ ದಿನ ಬೆಳ್ಳಂಬೆಳಿಗ್ಗೆ ಲಘು ಬಗೆಯಲ್ಲಿ ರೆಡಿಯಾದ ರೇಷ್ಮಾ ಮನೆಯಲ್ಲಿ ಯಾರಿಗೂ ತಿಳಿಸದೆ ನೇರವಾಗಿ ರಾಜೀವ್ನ ಮನೆಗೆ ಹೋದಳು. ದಿನಗಳು ಕ್ಷಣಗಳಂತೆ ಹುರುಳಿ ವರ್ಷ ಕಳೆದಿದ್ದು ಗೊತ್ತೇ ಆಗಿಲ್ಲ. ಅಷ್ಟರ ಮಟ್ಟಿಗೆ ರೇಷ್ಮಾ ಬದಲಾಗಿದ್ದಳು. ಆಮೇಲೆ ಹೇಮಂತ್, ರಜನಿ ಹುಟ್ಟಿದರು. ಬದುಕು ಅವಳಿಗೆ ಎಂತಹ ಗಟ್ಟಿತನದ ಪಾಠ ಕಲಿಸಿಕೊಟ್ಟಿದೆ ಅಂದರೆ ಬದುಕು ಜವಾಬ್ದಾರಿ ಎನ್ನುವ ಬುನಾದಿ ಮೇಲೆ ನಿಂತಿರುತ್ತದೆ ಎನ್ನುವ ಸತ್ಯದ ಅರಿವಾಯಿತು. ಎಲ್ಲ ಕೆಲಸದಲ್ಲೂ ಕಟ್ಟುನಿಟ್ಟು. ತಾನು ಓದಿರುವ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಉಪನ್ಯಾಸಕಿಯಾಗಿ ಕೆಲಸಕ್ಕೆ ಸೇರಿದ ರೇಷ್ಮಾ ಈಗ ಆ ವಿಭಾಗದ ಮುಖ್ಯಸ್ಥೆಯಾಗಿದ್ದಾಳೆ. ಕಾಲೇಜಿನಲ್ಲಂತೂ ರೇಷ್ಮಳನ್ನು ಲೇಡಿ ಹಿಟ್ಲರ್ ಎಂದೇ ಹುಡುಗರು ಕರೆಯುತ್ತಿದ್ದರು. ಅವರಿ ಹೆಸರಿಗೆ ಅನ್ವರ್ಥಕವಾಗಿರುವಂತೆ ಹಿಟ್ಲರ್ನಂತೆ ನಿಷ್ಠುರವಾದಿ. ಅವಳ ನಿಲುವು ಯಾವುದೇ ಮೇಕಪ್ ಇಲ್ಲದೆ ಕಠೋರ ಮುಖಚರ್ಯೆ, ಲಿಪ್ಸ್ಟಿಕ್ ಕಾಣದ ತುಟಿ, ಅಗಲವಾದ ಹಣೆ, ತುಸು ದೊಡ್ಡ ದೊಡ್ಡ ಕಣ್ಗಳು, ಅದರ ಮೇಲೆ ವಿರಾಜಮಾನವಾಗಿರುವ ದಪ್ಪ ಕನ್ನಡಕ. ಒಟ್ಟಾರೆ ಈ ಲೇಡಿ ಹಿಟ್ಲರ್ದು ಕಲರ್ಫುಲ್ ವ್ಯಕ್ತಿತ್ವ. ಆ ವ್ಯಕ್ತಿತ್ವಕ್ಕೆ ತಕ್ಕಂತೆ ದೊಡ್ಡ ಧ್ವನಿ. ಒಮ್ಮೆ ಕಿರುಚಿದಳೆಂದರೆ ಇಡೀ ತರಗತಿಯಲ್ಲಿ ನೀರವ ಮೌನ. ಬಾಹ್ಯವಾಗಿ ಕಠೋರವೆನಿಸಿದರೂ ಅಂತರ್ಯದಲ್ಲಿ ಕೋಮಲತೆ ತುಂಬಿದ ಭಾವ. ಹೊರಗೆ ಎಷ್ಟೋ ಕಟ್ಟುನಿಟ್ಟು, ತರಗತಿಯಲ್ಲಿ ಅಷ್ಟೇ ಪ್ರೀತಿಯಿಂದ ಮಧುರವಾಗಿ ಪಾಠ ಮಾಡುತ್ತಾ ವಿದ್ಯಾರ್ಥಿಗಳ ಮನಗೆಲ್ಲುತ್ತಿದ್ದಳು. ತನ್ನ ಪಾಠ ಹೇಳುವ ವಿಶೇಷ ಕೌಶಲ್ಯದಿಂದ ಅರ್ಥಶಾಸ್ತ್ರದಂಥ ಜಟಿಲ ವಿಷಯಗಳನ್ನು ತುಂಬ ಸರಳವಾಗಿ ನಿರೂಪಿಸುತ್ತಿದ್ದಳು. ಹಾಗಾಗಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಯುವತಿಯರಿಗೆ ರೇಷ್ಮಳ ಬೋಧನೆಗೆ ಮನಸ್ಸೊತ್ತು ಅರ್ಥಶಾಸ್ತ್ರವನ್ನೇ ಮುಖ್ಯ ವಿಷಯವಾಗಿ ಆಯ್ಕೆ ಮಾಡಿಕೊಳ್ಳುತ್ತಿದ್ದರು. ಅಷ್ಟೇ ಅಲ್ಲದೆ ಪ್ರತಿ ವರ್ಷವೂ ಕಾಲೇಜಿನ ಟಾಪರ್ ಕೂಡ ಅರ್ಥಶಾಸ್ತ್ರದ ವಿದ್ಯಾರ್ಥಿ ಆಗಿರುವುದರಿಂದ ರೇಷ್ಮಳ ಹೆಸರು ಇನ್ನಷ್ಟು ಖ್ಯಾತಿ ಗಳಿಸಿತ್ತು. ರೇಷ್ಮಾ ಮದುವೆಯಾದ ಹೊಸತರಲ್ಲಿ ಇದ್ದ ರೀತಿಗೋ ಈಗಿನ ರೀತಿಗೋ ಹೋಲಿಕೆ ಮಾಡಿ ನೋಡಿದ್ದಲ್ಲಿ ಆಶ್ಚರ್ಯವಾಗುತ್ತದೆ. ಅವಳು ಬೆಳೆದ ಬಗೆ, ಜೀವನದ ಗತಿಯನ್ನು ಬದಲಾವಣೆ ಮಾಡಿಕೊಂಡ ರೀತಿ ಎಲ್ಲ ಒಂದು ಕನಸೋ ಎಂಬಂತೆ ಭಾಸವಾಗುತ್ತದೆ. ಮುದ್ದಾದ ಮಕ್ಕಳು ಬಯಸಿದನ್ನೆಲ್ಲವನ್ನು ಕ್ಷಣ ಮಾತ್ರದಲ್ಲಿ ತನ್ನ ಕಾಲ ಬುಡಕ್ಕೆ ತಂದು ಸುರಿಯುವ ಹೆಮ್ಮೆಯ ಪತಿ, ಬೊಗಸೆಯಾಗಿ ಪ್ರೀತಿ ಸುರಿಸುವ ಮನೆ ಮಂದಿ, ಚಂದದ ಮನೆ, ಸದಾ ಸಂತಸದಿಂದ ತುಂಬಿದ ವಾತಾವರಣ. ರಾಜೀವನಿಗಂತೂ ತನ್ನ ಹೆಮ್ಮೆಯ ಪತ್ನಿಯ ಮೇಲೆ ಅಪರಿಮಿತ ಅಭಿಮಾನ. ರೇಷ್ಮಾ ಏನು ಹೇಳಿದರೂ ಅದನ್ನು ಕಾರ್ಯಗತಗೊಳಿಸುತ್ತಿದ್ದ. ಮಗಳು ರಜನಿ ಅಮ್ಮನ ಹನತಿಯಂತೆ ತನ್ನೆಲ್ಲ ಕೆಲಸ ಕಾರ್ಯಗಳಲ್ಲಿ ಯಾರನ್ನೂ ಅವಲಂಬಿಸದೆ ತಾನೇ ಮಾಡಿಕೊಳ್ಳುತ್ತಿದ್ದಳು. ಹೇಮಂತ್ ಹಾಗೂ ರಜನಿ ಇಬ್ಬರು ರೇಷ್ಮಳ ತದ್ರೂಪು. ರಜನಿ ತೆಲ್ಲಗೆ ಬಳ್ಳಿಯಂತೆ ಆಕರ್ಷಕವಾಗಿದ್ದಳು. ಈಗಷ್ಟೇ MSc ಪರೀಕ್ಷೆ ಬರೆದಿದ್ದಳು. ಹೇಮಂತ್ MBA ಮುಗಿಸಿ ಬ್ಯಾಂಗ್ಳೂರಿನಲ್ಲಿ ಬಹುರಾಷ್ಟ್ರೀಯ ಸಂಸ್ಥೆಯೊಂದರಲ್ಲಿ ಮ್ಯಾನೇಜರ್ ಆಗಿ ನಿಯುಕ್ತಿಗೊಂಡಿದ್ದ. ಅವನು ಸಿಂಧಿ ಹುಡುಗಿಯೊಬ್ಬಳನ್ನು ಇಷ್ಟಪಟ್ಟಿದ್ದ. ತಂದೆ ತಾಯಿಯ ಅನುಮತಿ ಪಡೆದುಕೊಂಡು ಆಗಾಗ ಅವಳನ್ನು ಭೇಟಿ ಮಾಡುತ್ತಿದ್ದ.
ರಜನಿಯ ಮದುವೆಯ ನಂತರವೇ ತನ್ನ ಮದುವೆ ಎಂದು ಹುಡುಗಿಗೆ ತಿಳಿಸಿದ್ದ. ಆದರೆ ಇತ್ತೀಚೆಗೆ ರಜನಿ ಮದುವೆ ಹೆಸರು ಹೇಳಿದಾಕ್ಷಣವೇ ಮಾರು ದೂರ ಹೋಗುತ್ತಿದ್ದಳು. ಬಹುಶಃ ತಾಯಿಯ ಏರುಪೇರಿನ ವೈವಾಹಿಕ ಬದುಕು, ಆ ಹೋರಾಟ ಎಲ್ಲವೂ ಗೊತ್ತಿದ್ದರಿಂದ ಮದುವೆ ಬಗ್ಗೆ ಯಾವುದೇ ಕುತೂಹಲ ಉಳಿದಿರಲಿಲ್ಲ. ಮಗಳ ನಿರಾಸಕ್ತಿಯನ್ನು ಗಮನಿಸಿದ ರೇಷ್ಮಾ ಪ್ರೀತಿಯಿಂದ ಮಗಳ ತಲೆ ನೆವರಿಸುತ್ತಾ, ರಜು, ಮದುವೆ ಅಂದರೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಮದುವೆ ಅನ್ನೋದು ನಮಗೆ ನಾವು ಹಾಕಿಕೊಳ್ಳುವ ಸಂಪ್ರದಾಯದ ಬೇಲಿ. ಅಲ್ಲಿ ಅದಕ್ಕೆ ಯಾವುದೇ ಷರತ್ತುಗಳಿರುವುದಿಲ್ಲ. ಮದುವೆ ಎಂತಹ ಒಂದು ಪವಿತ್ರವಾದ ಬಂಧನವೆಂದರೆ ಆ ಪ್ರೇಮದ ದಾರದಿಂದ ನಿನ್ನನ್ನು ನೀನು ಎಷ್ಟು ಬಿಗಿಯಾಗಿ ಬಂಧಿಸಿಕೊಳ್ಳುತ್ತೀಯೋ ಅಷ್ಟೇ ಯುಕ್ತಳಾಗುತ್ತಾ ಹೋಗುತ್ತಿ. ಎಷ್ಟು ನಮ್ರತೆಯಿಂದ ತಲೆಬಾಗಿ ನಡೆಯುತ್ತೀಯೋ ಅಷ್ಟೇ ಎತ್ತರಕ್ಕೆ ಹೋಗುತ್ತಿ. ಆದರೆ ನಾನು ಮದುವೆಯಾದ ಹೊಸತರಲ್ಲಿ ಮುಗ್ಧತೆ ನನ್ನನ್ನು ಅತಿಯಾಗಿ ಆವರಿಸಿಕೊಂಡು ಚಿಕ್ಕ ಹುಡುಗಿಯಂತೆ ಆಡುತ್ತಿದ್ದೆ. ಮುಂದೆ ದಿನಗಳು ಕಳೆದು ಪರಿಪಕ್ವತೆ ಬೆಳೆದಾಗ ನಮ್ಮಿಬ್ಬರ ಸ್ವಾಭಿಮಾನ, ನಾನು ಎನ್ನುವ ಅಹಂ ನಮ್ಮ ಸಂತೋಷವನ್ನೆಲ್ಲ ಕಿತ್ತುಕೊಂಡಿತ್ತು. ಸುಖ ನೆಮ್ಮದಿ ಒಂದಿಷ್ಟು ಕಾಲ ನಮ್ಮಿಂದ ದೂರವೇ ಉಳಿಯಿತು. ಗಂಡ ಹೆಂಡತಿ ನಡುವೆ ಒಂದು ನವಿರಾದ ಹೊಂದಾಣಿಕೆ ಇರಬೇಕು. ಸರಿ ಎನಿಸುವ ವಿಚಾರಗಳಿಗೆ ಇಬ್ಬರು ತಲೆಬಾಗಿ ಒಪ್ಪಿಕೊಳ್ಳುವ, ಸ್ವೀಕರಿಸುವ ಗುಣವಿದ್ದರೆ ಬಾಳು ತುಂಬ ಸುಲಭ, ಅಷ್ಟೇ ರೋಮಾಂಚಕ. ಆಗ ಅಲ್ಲಿ ಅಹಂಕಾರದ ಗೋಡೆ ಸರಿದು ಪ್ರೇಮದ ಮಹಲು ನಿರ್ಮಾಣವಾಗುತ್ತದೆ ಎಂದು ವಿವರಿಸಿದಳು. ಬೆಳಿಗ್ಗೆಯಿಂದ ರೇಷ್ಮಳ ಮೊಬೈಲಿಗೆ ರಾಜೀವನ ಕರೆ ಬಂದಿತ್ತು. ಲಘು ಬಗೆಯ ಓಡಾಟದಲ್ಲಿ ರಿಸೀವ್ ಮಾಡಿರಲಿಲ್ಲ. ಕರೆ ಸ್ವೀಕರಿಸಿದಾಗ, ರೇಷ್ಮಾ ನೋಡು, ಇಲ್ಲಿ ರಜನಿ ಪಾರ್ಲರ್ಗೆ ಹೋಗುವುದಕ್ಕೆ ಬಿಲ್ಕುಲ್ ಒಪ್ಪುತ್ತಾ ಇಲ್ಲ. ಇದು ಅವಳದೇ ಮದುವೆಯ ಸಂಭ್ರಮ. ಸೀರೆ ಹುಟ್ಟಲ್ಲ ಅಂತ ಹಠ ಮಾಡಿ ಚೂಡಿದಾರ್ ಹಾಕ್ಕೊಂಡು ಮಂಟಪದಲ್ಲಿ ನಿಂತಿದ್ದಾಳೆ. ನೀನಾದರೂ ಬಂದು ಬುದ್ಧಿ ಹೇಳಿ ಲೈಟಾಗಿ ಮೇಕಪ್ ಮಾಡಿ ಹೋಗಬಾರ್ದಾ? ಸಂಜೆಯಾಗುತ್ತಿದ್ದಂತೆ ಮದುವೆಯ ಸಂಭ್ರಮ ಕಲೆಗಟ್ಟಿತ್ತು. ಸಾಲಂಕೃತವಾದ ಮಂಟಪ ಜಗಮಗಿಸುವ ಬೆಳಕಿನೊಂದಿಗೆ ಹೊಸ ಲೋಕವೊಂದನ್ನು ಸೃಷ್ಟಿಸಿತ್ತು. ಚಿಕ್ಕಮ್ಮನ ಸಂತೋಷಕ್ಕಂತೂ ಪಾರವೇ ಇರಲಿಲ್ಲ. ಏನು ಮಾಡಬೇಕೆಂದು ತೋಚದೆ ಹತ್ತಿಂದಿತ್ತ ಓಡಾಡುತ್ತಿದ್ದರು. ಹೇಮಂತ್ ಹರಿಬರಿಯಲ್ಲಿ ಬಂದು ಬಾಗಿಲ ಬಳಿ ನಿಂತು ಡೆಕೋರೇಟ್ ಮಾಡುವವರಿಗೆ ಸಲಹೆ ನೀಡುತ್ತಿದ್ದ. ಮದುವೆಯ ತಯಾರಿ ಆರಂಭವಾದಾಗಿನಿಂದ ಮನೆಯ ಯಜಮಾನನಂತೆ ಓಡಾಡಿಕೊಂಡು ದರ್ಬಾರು ನಡೆಸುತ್ತಿದ್ದ. ಚಿಕ್ಕಮ್ಮನನ್ನು ಕೈ ಹಿಡಿದುಕೊಂಡು ಅಕ್ಕರೆಯಿಂದ ಸ್ವಾಗತಿಸಿ ಒಳ ಕರೆದುಕೊಂಡು ಹೋದ. ಬನ್ನಿ ಚಿಕ್ಕಮ್ಮ, ನಮಸ್ತೆ. ಅಮ್ಮ ರೂಮಲ್ಲೇ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಇಡೀ ಮದುವೆಯ ವಾತಾವರಣವನ್ನು ಗಮನಿಸಿದ ಚಿಕ್ಕಮ್ಮನಿಗೆ ಯುದ್ಧ ಗೆದ್ದು ಬಂದ ಸಾರ್ಥಕತೆ ಮುಖದ ಮೇಲೆ ಮಿನುಗುತ್ತಿತ್ತು. ಅಚ್ಚುಕಟ್ಟಾಗಿ ಸಿಂಗರಿಸಿಕೊಂಡ ಮನೆ, ಮದುವೆ ಮಂಟಪ ಅರಮನೆಯಂತೆ ಕಂಗೊಳಿಸುತ್ತಿತ್ತು. ಮನೆ ತುಂಬೆಲ್ಲ ಅತಿಥಿಗಳದೇ ಓಡಾಟ ಕಾರುಬಾರು. ಎಲ್ಲ ಕಾರ್ಯಕ್ರಮಗಳು ಪೂರ್ವ ನಿಯೋಜನೆಯಂತೆ ಸಾಂಪ್ರದಾಯಿಕ ವಿಧಿವಿಧಾನಗಳಂತೆ ಸಾಂಗವಾಗಿ ನೆರವೇರುತ್ತಿತ್ತು. ಅಷ್ಟರಲ್ಲಿ ಚಿಕ್ಕಮ್ಮನನ್ನು ಸ್ವಾಗತಿಸಲು ಓಡೋಡಿ ಬಂದ ರೇಷ್ಮಾ ವಿನಮ್ರತೆಯಿಂದ ಕೈಮುಗಿದು ನಮಿಸಿದಳು. ನಿರಂತರ ಓಡಾಟದಿಂದ ರೇಷ್ಮಾ ಸ್ವಲ್ಪ ಸುಸ್ತಾದವಳಂತೆ ಕಾಣುತ್ತಿದ್ದಳು. ತಿಳಿ ನೀಲಿ ಬಣ್ಣದ ರೇಷ್ಮೆ ಸೀರೆ ಹಿಟ್ಟು ಕೈ ತುಂಬ ಕಡು ನೀಲಿ ಬಣ್ಣದ ಬಳೆಗಳನ್ನು ಧರಿಸಿದ್ದಳು. ಕಾಲಲ್ಲಿ ಬೆಳ್ಳಿ ಕಾಲ್ಗೆಜ್ಜೆ, ಕಿವಿಯಲ್ಲಿ ಮಿಂಚುವ ದೊಡ್ಡದಾದ ವಾಲೆ, ಕೊರಳಲ್ಲಿ ಹಿಳಿಬಿಟ್ಟ ಉದ್ದನೆಯ ಸರ, ವಿಶಾಲವಾದ ಹಣೆಯಲ್ಲಿ ದುಂಡನೆಯ ಬೊಟ್ಟಿಟ್ಟಿದ್ದ ರೇಷ್ಮಾ ಸಾಕ್ಷಾತ್ ಮಹಾಲಕ್ಷ್ಮಿಯಂತೆ ಕಾಣಿಸುತ್ತಿದ್ದಳು. ತಕ್ಷಣಕ್ಕೆ ಗುರುತಿಸಲಾರದಷ್ಟು ಬದಲಾಗಿದ್ದಳು ರೇಷ್ಮಾ. ಒಂದರ್ಥದಲ್ಲಿ ಮದುವನ ಗಿತ್ತಿಯಂತೆ ಕಂಗೊಳಿಸುತ್ತಿದ್ದಳು. ರೇಷ್ಮಳ ಅಪೂರ್ವ ತಯಾರಿ ನೋಡಿ ರೇಗಿಸಬೇಕೆಂದು ಚಿಕ್ಕಮ್ಮ ಜೋರಾಗಿ, ಲೇ ರೇಷ್ಮಾ, ನಿನ್ನ ಇವತ್ತಿನ ಅಪ್ರತಿಮ ಸೌಂದರ್ಯಕ್ಕೆ ಮಾರು ಹೋಗಿ ಮದುಮಗ ತಬ್ಬಿಬ್ಬಾಗಿ ಮದುವೆ ಹುಡುಗಿಯನ್ನು ಬಿಟ್ಟು ನಿನಗೆ ತಾಳಿ ಕಟ್ಟಿಬಿಟ್ಟಾನು, ಹುಷಾರ್ ಎನ್ನುತ್ತಿದ್ದಂತೆ ನೆರೆದಿದ್ದವರೆಲ್ಲ ಗೊಳ್ಳೆಂದು ನಕ್ಕರು. ಇದನ್ನೆಲ್ಲ ಮಂಟಪದ ಮೂಲೆಯಲ್ಲಿ ಕುಳಿತು ಗಮನಿಸುತ್ತಿದ್ದ ರಾಜೀವ್ ತಮಾಷೆಯಾಗಿ, ಚಿಕ್ಕಮ್ಮ, ಬಹುಶಃ ಇಂದು ಮಗಳ ಜೊತೆಗೆ ತಾಯಿಯನ್ನು ಬೀಳ್ಕೊಡಬೇಕೋ ಏನೋ ಗೊತ್ತಿಲ್ಲ ಎಂದು ಛೇಡಿಸಿದ. ರೇಷ್ಮಳಂತೂ ಎಲ್ಲರ ಹೊಗಳಿಕೆಯಿಂದ ಉಬ್ಬಿ ಹೋಗಿದ್ದಳು. ಹಾಲು ಬೆಳ್ಳಗಿದ್ದ ಮುಖ ನಾಚಿಕೆಯಿಂದ ಕೆಂಪೇರಿತ್ತು.
ಸಂಭ್ರಮ ಸಲ್ಲಪ್ಪದ ಸದ್ದು ಎಲ್ಲ ಕಡೆ ಮೊಳಗುತ್ತಿರುವಂತೆ ರೇಷ್ಮಾ ತನ್ನ ಚಿಕ್ಕಮ್ಮನನ್ನು ರಜನಿಯ ರೂಮಿಗೆ ಕರೆದೊಯ್ದಳು. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಗಂಡನ ಮನೆಗೆ ಹೊರಡೋದರಲ್ಲಿದ್ದ ರಜನಿಗೆ ಇಷ್ಟು ದಿನ ತನ್ನ ಉಸಿರಿಗೆ ಉಸಿರಾಗಿದ್ದ ತಂದೆ, ತಾಯಿ, ಅಣ್ಣ ಎಲ್ಲರನ್ನು ತೊರೆದು ಹೋಗಬೇಕಾಗಿದ್ದರಿಂದ ಹೆದೊಳಗೇನೋ ತಳಮಳ. ಕಣ್ಣಲ್ಲಿ ಮಡುಗಟ್ಟಿದ ದುಃಖದಿಂದ ಕಂಗಳು ತೇವವಾಗಿತ್ತು. ರೇಷ್ಮಾ ಮಗಳನ್ನು ತಬ್ಬಿಕೊಳ್ಳುತ್ತಾ ಪ್ರೀತಿಯ ಅಪ್ಪುಗೆಯಿಂದ ಸಂತೈಸಿದಳು. ಆಗ ಚಿಕ್ಕಮ್ಮ ಪರಿಸ್ಥಿತಿಯನ್ನು ತಿಳಿಗೊಳಿಸಲೆಂದು, ನೋಡು, ಗಂಡನ ಮನೆಗೆ ಹೊರಡಬೇಕಾದರೆ ಒಂದೇ ಒಂದು ಹನಿ ಕಣ್ಣೀರು ಭೂಮಿಗೆ ಬಿತ್ತೋ, ಹುಷಾರ್. ನಿನ್ನ ತಾಯಿ ಪಟ್ಟಿರುವ ಪ್ರಯತ್ನವೆಲ್ಲ ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತದೆ. ಚಿಕ್ಕಮ್ಮನ ಬೆದರಿಕೆಯ ಮಾತು ಕೇಳಿ ರಜನಿ ಪಳಕ್ ಎಂದು ನಕ್ಕಳು. ಆದರೂ ಕಣ್ಣಲ್ಲಿ ಮಾತ್ರ ನೀರು ತುಂಬಿಕೊಂಡಿತ್ತು. ತಕ್ಷಣವೇ ರೇಷ್ಮಾ ತನ್ನ ಸೀರೆಯ ಸೆರಗಂಚಿನಿಂದ ರಜನಿಯ ಕಣ್ಣೊರೆಸಿದಳು. ಸ್ಟೇಜ್ ಮೇಲೆ ಬಂದು ಮಿತ್ರರೆಲ್ಲರೂ ಗ್ರೂಪ್ ಫೋಟೋ ತೆಗೆಸಿಕೊಳ್ಳಲು ಸಜ್ಜಾಗುತ್ತಿದ್ದರು. ರೇಷ್ಮಳ ಕುಟುಂಬದ 4 ಮನೆಗಳಿಂದ ಪೋಣಿಸಿದ ದಾರಕ್ಕೆ ಇನ್ನೊಂದು ಮನೆ ಸೇರಿಕೊಂಡಿತ್ತು. ಈ ಎಲ್ಲ ಸಂತಸ ಸಂಭ್ರಮವನ್ನೆಲ್ಲ ಪ್ರೀತಿಯಿಂದ ಗಮನಿಸುತ್ತಿದ್ದ ಚಿಕ್ಕಮ್ಮನಿಗೆ ರೇಷ್ಮಳ ಹಿಂದಿನ ಹೋರಾಟ, ಪಟ್ಟ ಕಷ್ಟ ಎಲ್ಲವೂ ಶೂನ್ಯವೆನಿಸಿತು. ಬಹಳ ಹಿಂದೆ ಕಾಲೇಜಿನ ವಾರ್ಷಿಕೋತ್ಸವದ ಸಮಾರಂಭದ ಭಾಷಣ ಸ್ಪರ್ಧೆಯಲ್ಲಿ ರಜನಿ ಹೇಳಿದ ಪ್ರತಿಯೊಂದು ಮಾತುಗಳು ಚಿಕ್ಕಮ್ಮನ ಕಿವಿಯಲ್ಲಿ ಇಂದು ಮಾಧುರ್ಯವೆನಿಸುತ್ತಿದ್ದವು. ಪ್ರಸ್ತುತ ಸಮಾಜದಲ್ಲಿ ಹೆಚ್ಚುತ್ತಿರುವ ವಿಚ್ಛೇದನ ಪ್ರಕರಣ ಕುರಿತು ಸುದೀರ್ಘವಾಗಿ, ಅಷ್ಟೇ ಗಂಭೀರವಾಗಿ ತನ್ನ ಅಭಿಪ್ರಾಯ ಮಂಡಿಸುತ್ತಾ ಅತ್ಯಂತ ಭಾವುಕಳಾಗಿ ಮಾತನಾಡಿದ್ದಳು. ಸುಂದರವಾದ ಬದುಕಿಗೆ ಪ್ರೇಮದ ದಾರ ಅತಿ ಮುಖ್ಯ. ಅದನ್ನು ಕುಲ್ಯಕ್ಷ ಕಾರಣಕ್ಕಾಗಿ ಹರಿಯದಿರಿ. ಅಕಸ್ಮಾತ್ ಹರಿದರೂ ಮತ್ತೆ ಜೋಡಿಸುವ ಪ್ರಯತ್ನ ಮಾಡಿ. ಬದುಕು ಸೂತ್ರ ಹರಿದ ಗಾಳಿಪಟದಂತೆ ಆಗದಿರಲು ಪ್ರೇಮದ ದಾರವನ್ನು ಗಟ್ಟಿಯಾಗಿ ಬಂಧಿಸಿಡಿ ಅಂತ ಭಾವೋದ್ವೇಗದ ಮಾತುಗಳು ಇಂದು ಅವಳ ಕುಟುಂಬದ ಈ ಸಂಭ್ರಮವನ್ನು ಕಂಡಾಗ ನಿಜ ಎನಿಸಿತು. ರೇಷ್ಮಳ ಪ್ರೇಮದ ದಾರ ಒಮ್ಮೆ ತುಂಡಾದರೂ ಮತ್ತೆ ಅದನ್ನು ಬಿಗಿಯಾಗಿ ಕಟ್ಟಿದ್ದಳು. ಅದು ಎಷ್ಟು ಬಿಗಿಯಾಗಿ ಬೆಸುಗೆ ಹಾಕಿದ್ದಳೆಂದರೆ ಹಿಂದೆ ಹರಿದ ಕುರುಹು ಕಾಣದಷ್ಟು ಬಿಗಿಯಾಗಿ ಬೆಸೆದಿದ್ದಳು. ಅವಳ ಸತ್ಯಸಂಧತೆ, ವಿಶಾಲ ಹೃದಯ, ಮಾನವೀಯತೆಯ ಪರಿ ಇಂದು ಅವಳ ಬದುಕನ್ನು ಸಾರ್ಥಕವಾಗಿಸಿತ್ತು. ತನ್ನ ನಿಷ್ಕಲ್ಮಶವಾದ ಪ್ರೀತಿಯಿಂದ ಎಲ್ಲ ಗಂಟುಗಳನ್ನು ಅಷ್ಟೇ ಮೃದುವಾಗಿ ಪೋಣಿಸಿತ್ತು. ಪ್ರೇಮದ ದಾರ ಸಂತಸದ ಬದುಕಿಗೆ ಆಧಾರ ಎನ್ನುವುದನ್ನು ಸಾಬೀತುಪಡಿಸಿದಳು. ಧನ್ಯವಾದಗಳು ಸ್ನೇಹಿತರೆ, ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ.